ನಮ್ಮ ಬಾಳಿನಲ್ಲಿ ಎಲ್ಲ ಥರ ಅನುಭವಗಳು ನಮಗೆ ಬರುತ್ತೆ. ಈ ಅನುಭವಗಳಲ್ಲಿ ಕೋಪವೆಂಬುದು ಎಲ್ಲರಿಗೂ ಕೂಡ ಸಹಜ. ನನಗೆ ಯಾವುದೇ ಕಾರಣಕ್ಕೂ ಕೋಪನೇ ಬರಲ್ಲ ಅಂತ ಹೇಳುವಂತಹ ಮಹಾತ್ಮರನ್ನು ನಾವು ನೋಡೋಕ್ಕೆ ಆಗಲ್ಲ. ಒಂದು ಗಾದೆಯನ್ನು ಹೇಳ್ತಾರೆ ನಮ್ಮ ಗುರುಗಳು. ಒಬ್ಬರು ಹೇಳಿದ್ರಂತೆ, ನಾನು ವಾರಾಣಸಿಗೆ ಹೋಗಿ ಬಂದಿದ್ದೀನಿ, ಕಾಶಿ ಯಾತ್ರೆಯಲ್ಲಿ ನಾನು ಕೋಪ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ರಂತೆ. ಶಿಷ್ಯ ಈ ಮಾತು ಹೇಳಿದ ಕೂಡಲೇ ಗುರುಗಳಿಗೆ ಸ್ವಲ್ಪ ಆಶ್ಚರ್ಯವಾಯಿತು. ಇವನು ಸ್ವಲ್ಪ ಅಹಂಕಾರದಲ್ಲಿದ್ದಾನೆ ಅಂತ ಗೊತ್ತಾಯಿತು. ಒಬ್ಬ ಶಿಷ್ಯನ ಕರೆದು ಅವನೇನೋ ಬಿಟ್ಟು ಬಂದಿದ್ದಾನಂತ, ಸ್ವಲ್ಪ ನೋಡಪ್ಪ ಕೇಳ್ಕೊ ಅಂತ. ಅವನು ಬಿಟ್ಟಿದ್ದಾನೆ ಇಲ್ವ ನನಗೆ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕೋ ಮಾಡು ಅಂದ್ರಂತೆ. ಅವನು ಪ್ರತಿ 5 ನಿಮಿಷಕ್ಕೆ ಬರ್ತಾನಂತೆ. ಏನಯ್ಯ ಕಾಶಿಲಿ ಏನು ಬಿಟ್ಟಿದ್ಯಾ ಅಂತ. ಕೋಪ ಬಿಟ್ಟಿದ್ದೆ. ಕೋಪನೇ ಬಿಟ್ಟಿದ್ಯಾ? ಹೌದ್ರಿ ಬಿಟ್ಟಿದ್ದೀನಿ. ನಿಜಕ್ಕೆ ಬಿಟ್ಟಿದ್ಯಾ? ಬಿಟ್ಟಿದ್ದೀನಿ. ಅವನು ಸಿಕ್ಕಾಪಟ್ಟೆ ಸಿಟ್ಟು ದತ್ತಿಗೇರಿ ಅವನು ಜಗಳ ಕಾಯೋ ತನಕ ಕೋಪ ಬಿಟ್ಟಿದೆಯಾ ಬಿಟ್ಟಿದ್ಯಾ ಕಡ ಅಂತ ಜ್ವರ ಕಿರಿಚಕ್ಕೆ ಶುರು ಮಾಡಿದನಂತೆ. ಸರ್, ಕೋಪ ಬಿಟ್ಟಂಗ ಬಿಡದೇ ಇರೋ ಹಾಗೆ, ಆದ್ರೆ ಬಾಯಲ್ಲಿ ಹೇಳ್ತಿರೋದೇನು ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಆಂಗ್ಲದಲ್ಲಿ ಪರಸ್ಪರ ವಿರುದ್ಧ ಪ್ಯಾರಾಡಾಕ್ಸ್ ಅಂತ ಕರೀತಾರೆ. ಹೇಳೋದಕ್ಕೆ ಮಾಡೋದಕ್ಕೆ ಯಾವ ಸಂಬಂಧವೂ ಇರೋದಿಲ್ಲ. ಈಗ ಮನುಷ್ಯರಿಗೆ ಈ ಥರ ಕೋಪ ಬರ್ತಾ ಇರುತ್ತಾ, ದೇವರಿಗೂ ಕೋಪ ಬರುತ್ತಾ ಅಂತ ಒಂದು ಪ್ರಶ್ನೆ. ದೇವಿಗೂ ಕೂಡ ಸಾಕಷ್ಟು ಕೋಪ ಬಂದಿದೆ ಅಂತ ನಮಗೆ ಪುರಾಣಗಳು ಹೇಳ್ತಾ ಇವೆ. ನಿಮಗೆ ತುಂಬ ಕೋಪ ಬಂದರೆ ಏನ್ರಿ ಮಾಡ್ತೀರಿ? ಏನು ಮಾಡ್ತೀರಿ? ಕೋಪಕ್ಕೆ ಕಾರಣ ಯಾರೋ ಅವ್ರನ್ನ ಬೈತೀರ. ಸ್ವಲ್ಪ ಬಲ ಜಾಸ್ತಿ ಇದೆ ಅಂತಂದರೆ ಬಡಿತೀರ. ಇನ್ನೂ ಜಾಸ್ತಿ ಇದೆ ಅಂತಂದರೆ ಅವ್ರು ಹೊಡಿತೀರ. ಅವ್ರ ಮನೆ ಹಾಳು ಮಾಡೋದು ಏನೋ ಮಾಡ್ತೀವಿ, ಅಷ್ಟೇ ತಾನೆ. ಇವರ ಮೇಲೆ ನನಗೆ ಕೋಪ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವ್ದಾದ್ರು ಒಳ್ಳೇದು ಮಾಡಕ್ಕೆ ಹೋಗ್ತೀನ ನಾನು? ಇದು ಮನುಷ್ಯರ ಸಹಜ. ಈಗ ದೇವರನ್ನಂತಂದರೆ ಸ್ವರ್ಗಲೋಕಕ್ಕೆ ಹೋಗಿ ನಾನು ದೇವರನ್ನ ನೋಡಿದ್ದೀನಿ ಅಂತ ಹೇಳಿ ವಾಪಸ್ ಬಂದವರು ಯಾರು ನೋಡಿದ್ರೆ ನೀವು? ಹೋದರೆ ಮತ್ತೆ ಒನ್ ವೇ ರೂಟ್, ಮತ್ತೆ ವಾಪಸ್ ಬರೋದನ್ನ ಯಾರು ನೋಡೋದೇ ಇಲ್ಲ. ಮತ್ತೆ ಹಾಗಾದ್ರೆ ದೇವರನ್ನ ನಾವು ಎಲ್ಲಿ ನೋಡೋಕ್ಕಾಗತ್ತೆ ಅಂತಂದರೆ ಪರೋಪಕಾರ ಗುಣದಲ್ಲಿ ಮಾತ್ರ ನೋಡಲಿಕ್ಕಾಗತ್ತೆ. ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಅವರಿಗೆ ಯಾವ ರೀತಿ ಸಹಕಾರವಾಗಿರ್ತೀವಿ, ಅವರಿಗೆ ಒಳ್ಳೆಯದನ್ನು ಮಾಡ್ತೀವಿ, ಅದರ ಮೇಲೆ ನಾವು ದೇವರ ಒಂದು ಅಸ್ತಿತ್ವವನ್ನು ಕಾಣಬಹುದು ಅಂತ ನಮಗೆ ಶಾಸ್ತ್ರಗಳು ಹೇಳುತ್ತೆ. ಹಾಗೇನು? ಹಾಗಾದರೆ ದೇವಿ ನಮ್ಮ ಏರಿಯಾದಲ್ಲಿ ಇದ್ದಾಳೆ ಅಂತಂದರೆ ನಾವು ಅಲಂಕಾರ ಮಾಡಬೇಕಾದ್ರೆ ಪಕ್ಕದಲ್ಲಿ ಏನಿಟ್ಟಿದ್ವಿ? ಒಂದು ದೊಡ್ಡ ತ್ರಿಶೂಲ. ನಮ್ಮಲ್ಲಿ ಪ್ರಸನ್ನವಾಗಿರಬೇಕಾದ್ರೆ ತ್ರಿಶೂಲ ಯಾಕ್ರಿ ಬೇಕು? ಗದೆ ಯಾಕಬೇಕು? ಇಷ್ಟು ದಪ್ಪ ಸಿಂಹ ಯಾಕಬೇಕು? ನಮ್ಮನ್ನು ನಾಶ ಮಾಡಕ್ಕ, ನಮಗೆ ಉಪಕಾರ ಮಾಡಕ್ಕ? ಗೊತ್ತಿಲ್ಲ. ಕೆಲವು ಸತಿ ಯಾರಾದರೂ ನಮಗೆ ಉಪಕಾರ ಮಾಡಬೇಕು ಅಂತಂದರೆ ಅವರು ಸ್ವಲ್ಪ ಕಠಿಣವಾಗಿ ಇರಬೇಕಾಗತ್ತೆ. ಮಕ್ಕಳನ್ನ ಮುದ್ದು ಮಾಡಿದ ಹಾಗೆ ತಲೆ ಮೇಲೆ ಹತ್ತಿಸ್ಕೊಂಡ್ರೆ ಶಿಕ್ಷಕರ ಮಾತನ್ನು ಯಾರು ಕೇಳ್ತಾರೆ? ನೀವೇ ಯೋಚನೆ ಮಾಡಿ. ನಿಮಗೆ ಬರದೇ ಇರುವಂತಹ ಯಾವುದಾದ್ರು ಹೊಸ ಅಕ್ಷರಗಳನ್ನು ನಿಮ್ಮ ಸ್ಕೂಲಲ್ಲಿ ಹೇಳ್ತಿದ್ದಾರೆ, ಎಲ್ಲ ನಿಮಗೆ ಬಂದಿತ್ತಾನೆ. ಆದರೆ ಯಾಕೆ ಶಾಲೆಗೆ ಕಳಿಸ್ತೀರಿ? ನಾವು ಮುದ್ದು ಮಾಡಿ ಮಕ್ಕಳನ್ನ ಮನೆ ತಲೆ ಮೇಲೆ ಹತ್ತಿಸ್ಕೊತೀವಿ. ಆದ್ದರಿಂದ ಅವ್ರು ನಮ್ಮ ಮಾತುಗಳು ಕೇಳಲ್ಲ. ಅದಕ್ಕೆ ಯಾರಾದರೂ ಈ ಥರ ಮುದ್ದು ಮಾಡದೆ ಅವ್ರಿಗೆ ಒಳ್ಳೆ ವಿಚಾರನ ಹೇಳೋರು ಬೇಕು. ಅದಕ್ಕೋಸ್ಕರ ತಾನೇ ಕಳಿಸೋದು. ಅವ್ರ ಕೈಯಲ್ಲಿ ಏನು ಮಾಡ್ತೀವಿ? ಒಂದು ಸಣ್ಣ ಕಡ್ಡಿ ಕೊಡ್ತಾರೆ. ಅದು ಹೊಡೀಲಿಕ್ಕಲ್ಲ, ಹೆದರ್ಸಕ್ಕೆ. ನಾವು ತಪ್ಪು ಮಾಡಿದ್ರೆ ಯಾರೋ ಒಬ್ಬರು ನಮ್ಮ ದಂಡನೆ ಮಾಡ್ತಾರೆ ಅಂತ ಸ್ವಲ್ಪ ಹೆದರಿಕೆ ಇದ್ದರೆ ನಾವು ಚೆನ್ನಾಗಿ ಇರ್ತೀವಿ. ನಮ್ಮ ಏರಿಯಾದಲ್ಲೇ ನೋಡುವ, ಒಬ್ಬರು ವಿಸಿಲ್ ಹಿಡ್ಕೊಂಡು ಒಬ್ಬ ಪೊಲೀಸರು ಓಡಾಡ್ತಿರ್ಬೇಕಾದ್ರೆ ನಾವು ಹೆಲ್ಮೆಟ್ ಹಾಕ್ತೀವಿ, ಗಾಡಿ ನೋಡ್ತೀವಿ, ಸೀಟ್ ಬೆಲ್ಟ್ ಹಾಕ್ತೀವಿ, ಇದೆಲ್ಲ ಮಾಡ್ತೀವಿ. ಯಾರೂ ಇಲ್ಲದೆ ಇರಬೇಕಾದ್ರೆ ಅಡ್ಡಾದಿಡ್ಡಿಯಾಗಿ ಹೇಗಂದರೆ ಹಾಗೆ ಬರೋದು, ಒಬ್ಬರನ್ನೊಬ್ಬರು ಇಷ್ಟ ಬಂದ ಹಾಗೆ ಓವರ್ಟೇಕ್ ಮಾಡೋದು, ಇದೆಲ್ಲ ಮಾಡ್ತಿರ್ತೀವಿ ತಾನೆ. ಅದರಿಂದ ದಂಡಂ ದಶಗುಣಂ ಭವೇತ್ ಅಂತ ನೀತಿಶಾಸ್ತ್ರ ಹೇಳುತ್ತೆ. ದಂಡವಿದ್ದರೆ 10 ಗುಣಗಳಾಗತ್ತೆ ಅಂತ. ಇದರ ಬಗ್ಗೆ ಮತ್ತೊಮ್ಮೆ ಇನ್ನೊಂದ್ಸತಿ ಮಾತಾಡ್ಕೊಳ್ಳೋಣ. ಇಷ್ಟಕ್ಕೂ ಕೋಪದ ಬಗ್ಗೆ ಮಾತಾಡ್ತಾ ಇದ್ವಿ. ದೇವಿಗೆ ಕೋಪ ಬಂದರೆ ಏನಾಗತ್ತೆ? ನಮಗೆ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ? ಹೇಳಿ ನೋಡೋಣ. ದೇವಿಗೆ ನಮ್ಮ ಶ್ರೀಮಾತೆ, ನಮ್ಮ ದೊಡ್ಡಮ್ಮ, ಅಮ್ಮ ದೊಡ್ಡಮ್ಮ ಇವ್ರ ಕೋಪ ಬಂದರೆ ಒಳ್ಳೇದಾಗತ್ತಾ ನಮ್ಗೆ ಕೆಟ್ಟದಾಗತ್ತಾ? ಆದರೆ ಹಾಗೆ ಹೇಳ್ತಾ ಇಲ್ಲ ಪುರಾಣ.
ರೋಗಾನ್ ಅಶೇಷಾನ್ ಅಪಹಂಸಿ ರುಷ್ಟ ತುಷ್ಟಾತು ಕಾಮಾನ್ ಸಕಲಾನ್ ಅಭೀಷ್ಟಾನ್. ಅಂದರೆ ಕೋಪ ಬಂದರೆ ನಮಗೆ ಕೆಡಕು ಮಾಡಲ್ಲ, ಉಂಟು ಮಾಡೋದು ನೀನು. ಮತ್ತೇನು ಮಾಡ್ತೀಯ ಅಂದರೆ ಆ ಕೋಪವನ್ನು ತೋರಿಸಲೇಬೇಕಲ್ಲ. ಕೋಪವನ್ನು ತೋರಿಸ್ಬೇಕು ಅಂತ ನಿಮ್ಮ ಮತ್ತೊಮ್ಮೆ ಉದಾಹರಣೆ ಹೇಳ್ತೀವಿ. ಏನಾದ್ರು ಹುಷಾರಿಲ್ಲ ಅಂದರೆ ಏನು ಮಾಡ್ತೀವಿ ನಾವು? ಏನು ಮಾಡ್ತೀವಿ? ಒಂದು ಔಷಧಿ ಒಂದು ಮತ್ತು ಹಾಕ್ಕೊಳ್ತೀವಿ. ಅದು ಹೋಗಿ ಅಯ್ಯಯ್ಯೋ ನೀ ಆ ಥರ ಇರಬಾರ್ದಪ್ಪ, ನೀ ಚೆನ್ನಾಗಿರು ಅಂತ ಹೇಳುತ್ತಾ ಈ ಔಷಧಿ ಹೋಗಿ ಹೋಗೆ ಅಂತ ಒಂದು ರೋಗವನ್ನು ಆಚೆ ಹಾಕುತ್ತೆ. ಹೌದು ತಾನೆ? ಈ ದೇವಿಯ ಕೋಪನೇ ಹೀಗೆ ಅಂತೆ. ದೇವಿಗೆ ಕೋಪ ಬಂತು ಅಂತಂದರೆ ಅಶೇಷಾನ್ ರೋಗಾನ್ ಅಪಹಂಸಿ, ಶರೀರದಲ್ಲಿರುವಂತಹ ಎಲ್ಲ ರೋಗಗಳನ್ನು ಹೋಗಲಾಡಿಸುತ್ತದೆ. ಮತ್ತೆ ಹಾಗಾದ್ರೆ ತುಂಬಾ ಸಂತೋಷ ಆದ್ರೆ ಏನಾಗುತ್ತೆ ಅಂದರೆ ಸಕಲಾನ್ ಕಾಮಾನ್ ದದಾಸಿ, ತುಂಬಾ ಸಂತೋಷ ಆದ್ರೆ ನಮಗೆ ಬೇಕಾಗಿರುವಂತಹ ಕೋರಿಕೆಗಳನ್ನು ಎಲ್ಲವನ್ನು ಕೂಡ ಕೊಡುತ್ತೆ. ಕೋಪ ಬಂದರು ಅಂದರೆ ಕೋಪವನ್ನು ನಮ್ಮ ಮೇಲಲ್ಲ. ಈಗ ನೀವೇ ಯೋಚನೆ ಮಾಡಿ, ಆಂಟಿಬಯೋಟಿಕ್ ಅಂದರೆ ಏನು? ಜೀವ ಕಣಗಳನ್ನು ಸಂಹಾರ ಮಾಡುವಂತಹ ಒಂದು ಕ್ರಿಮಿ ಸಂಹಾರಕ ಮದ್ದು. ನಾ ಹಿಂದೆ ಹೇಳಿದ ಹಾಗೆ ಅದು ತಗೊಂಡಾಗಿ ಮಲಾಮ್ ಹಚ್ಚಿದಂಗೆ ಪ್ರೀತಿಯಾಗಿ ಮಾಡಲ್ಲ. ಫಸ್ಟ್ ಇರೋದನ್ನೆಲ್ಲ ಪೂರ್ತಿ ಯಾವ ಕೆಡಕು ಉಂಟು ಮಾಡುವಂತಹ ಎಲ್ಲ ಜೀವಕಣಗಳನ್ನು ಕೆಟ್ಟಿರುವಂತಹದನ್ನು ಸಾಯಿಸ್ಬಿಡುತ್ತದೆ. ಹಾಗಾಗಿ ಭಗವತಿಗೆ ಕೋಪ ಬಂತು ಅಂತಂದರೆ ಆ ಕೋಪದಿಂದ ನಮ್ಮಲ್ಲಿರುವಂತಹ ಎಲ್ಲ ದೋಷಗಳನ್ನು, ದುರಿತಗಳನ್ನು ಮತ್ತು ಅವುಗಳ ಒಂದು ಫಲಿತಾಂಶವಾದಂತಹ ರೋಗಗಳನ್ನು ಹೋಗಲಾಡಿಸ್ತಾಳೆ ಅಂತ ಹೇಳ್ತಾರೆ. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ನಿಜಕ್ಕೂ ನಿಮಗೆ ಇವ್ರ ಮೇಲೆ ಕೋಪ ಇದೆ ಅಂತ ಇಟ್ಕೊಳ್ಳಿ, ಅವ್ರ ಮನೆ ಹತ್ರ ಇರೋ ಎಲ್ಲ ಕಸ ಎಲ್ಲ ತೆಗೆದು ಎಲ್ಲ ಕ್ಲೀನ್ ತೆಗೆದು ಆಚೆ ಹೋಗ್ಬಿಟ್ಟು ಸುಮ್ಮನೆ ಆಚೆ ಬಂದ್ಬಿಡಿ, ಮಾತನಾಡಿಬಿಡಿ ಅವ್ರ ಜೊತೆಗೆ. ಯಾರಿಗಾರು ಕೋಪ ಬಂತು ಅಂದರೆ ಅವ್ರ ಮನೆಯವ್ರು ಪೂರ್ತಿ ಕ್ಲೀನ್ ಮಾಡಿಬಿಟ್ಟು ಬಂದ್ಬಿಡಿ. ಅವರಲ್ಲಿರುವಂತಹ ಕೊಳಕು ಅಥವಾ ಇಲ್ಲದ್ರೆ ದುರ್ಗುಣಗಳಿದ್ರೆ ಆಚೆ ಮಾಡೋಣ. ಅವ್ರ ಜೊತೆ ಜಗಳ ಬೇಡ. ಮನುಷ್ಯರು ಒಳ್ಳೆಯವರೇ ಅವರು. ಏನೋ ಬೇಜಾರಾಗ್ಬಿಟ್ಟು ಏನೋ ಸ್ವಲ್ಪ ಭ್ರಮೆಯಾಗಿ ಏನೋ ತಪ್ಪು ಮಾಡಿರ್ತಾರೆ. ಸೊ ಅದರಿಂದ ಅವ್ರ ಮೇಲೆ ಕೋಪ ಬೆಳೆಸ್ಕೋಬೇಡಿ. ಅವರ ಕೊಳಕೆ ಏನಿದೆಯೋ, ಅವರ ರೋಗಗಳೇನಿದೆಯೋ ಅದ್ರ ಬಗ್ಗೆ ಮಾಡಿ ಅಂತ ಹೇಳುತ್ತೆ. ಅದರಿಂದ ಕೋಪ ಬಂತು ಅಂತ ಹೇಳಿ ನಾವು ಮತ್ತಷ್ಟು ಇನ್ನೊಬ್ಬರಿಗೆ ಕೆಡಕುಂಟು ಮಾಡಿ ಆ ದೋಷ ಪಾಪಗಳನ್ನು ನಾವು ನಮ್ಮ ತಲೆಯ ಮೇಲೆ ಹಾಕೋಬಾರದು ಅಂತ ಅನ್ನೋದು ಇದರಿಂದ ನಮ್ಗೆ ಗೊತ್ತಾಗುವಂತಹದ್ದು. ಇದರಿಂದ ಏನಾಗುತ್ತೆ? ತ್ವಾಮಾಶ್ರಿತಾನಾಂ ನ ವಿಪನ್ನರಾಣಾಂ. ಈ ರೀತಿ ಭಗವತಿಗೆ ತತ್ವವನ್ನು ಯಾರಾದರೆ ಅಳವಡಿಸ್ಕೊಂಡು ಅದನ್ನೇ ತಮ್ಮ ಗುಣವಾಗಿ ಯಾರಾದರೆ ಹರಡ್ಕೊಳ್ತಾರೋ ಅಂತಹದವರಿಗೆ ಯಾವುದೇ ವಿಧವಾದಂತಹ ವಿಪತ್ತು ಉಂಟಾಗಲ್ಲ. ಇವ್ರ ಮೇಲೆ ಕೋಪ ಬಂತು, ನಾನು ಹೋಗಿ ಇವ್ರ ಮೇಲೆ ಜಗಳಕ್ಕಾದೆ, 10 ಜನಕ್ಕೆ ಇವ್ರ ಮೇಲೆ ದೊಡ್ಡದಾಗಿ ಕೆಟ್ಟದಾಗಿ ಹೇಳಿದೆ. ಹಾಗೇನಾಗುತ್ತೆ, ಇವರಿಗೆ ಫಸ್ಟ್ ಸೇಡ್ ತೀರಿಸ್ಕೊಳ್ಬೇಕಂತ ಕೋಪ ಜಾಸ್ತಿ ಆಗುತ್ತೆ. ಅದರಿಂದ ನನಗೇನಾಗುತ್ತೆ? ಮತ್ತು ವಿಪತ್ತು, ಯಾವುದೇ ವಿಧವಾದ ತೊಂದರೆಗಳಾಗುತ್ತೆ. ಅದೇ ನಾನು ಅವ್ರಿಗೆ ಒಳ್ಳೇದು ಮಾಡಿಬಿಟ್ಟೆ ಅಂತ ಇಟ್ಕೊಳ್ಳಿ, ಬೇಡಪ್ಪ ಸುಮ್ಮನೆ ನಾನು ಏನಾದ್ರು ಅವ್ರು ಬೇರೆ ಥರ ಮಾಡಿದ್ರು ಅವ್ರು ನಮ್ಗೆ ಒಳ್ಳೇದೇ ಮಾಡ್ತಾ ಇದ್ದಾರೆ ಅಂತ ಅವ್ರು ಆಗ್ಲಿಂದ ಹುಷಾರಾಗಿರ್ತಾರೆ. ನಮ್ಮ ಬಗ್ಗೆ ಯಾವುದೇ ವಿಧವಾದಂತಹ ವಿಪತ್ತಿನ ಮನೋಭಾವನೆ ಇರೋದಿಲ್ಲ. ಅಂಥದ್ದವ್ರು ಏನಾಗ್ತಾರೆ? ತ್ವಾಮಾಶ್ರಿತಾ ಆಶ್ರಯತಾಂ ಪ್ರಯಾಂತಿ. ಈ ರೀತಿ ಭಗವತಿಗೆ ಒಂದು ತತ್ವವನ್ನು ಯಾರು ಆಶ್ರಯ ಮಾಡ್ತಾರೋ ಆ ಆಶ್ರಯದಲ್ಲಿರುವಂತಹದವರು 10 ಜನಕ್ಕೆ ಆಶ್ರಯವನ್ನು ಕೊಡುವಂತಹ ಒಂದು ಸಾಮರ್ಥ್ಯ ಅವ್ರಿಗೆ ಉಂಟಾಗುತ್ತೆ ಅಂತ ನಮಗೆ ದೇವಿ ಮಹಾತ್ಮ್ಯ ಹೇಳ್ತಾ ಇದೆ. ಈ ವರ್ಷದ ಒಂದು ಭಗವತಿಗೆ ಸಂದೇಶವನ್ನು ಈ ರೀತಿ ನಾವು ಸ್ವೀಕಾರ ಮಾಡಬೇಕು. ಯಾರಾದರೂ ನಮಗೆ ತೊಂದರೆಯನ್ನು ಕೊಟ್ಟರೆ ಅವರಿಗೆ ನಾವು ಕೆಟ್ಟದನ್ನು ಮಾಡದೆ ಅವರಿಗೆ ಒಂದಷ್ಟು ಒಳ್ಳೆಯದು ಮಾಡಿಬಿಟ್ಟು ನಮ್ಮ ಕೋಪವನ್ನೆಲ್ಲ ಆ ಕೊಳೆಯ ಮೇಲೆ, ದೋಷದ ಮೇಲೆ ತೀರಿಸೋಣ, ಮನುಷ್ಯರ ಮೇಲಲ್ಲ. ಹಾಗೆ ಮಾಡಿದಾಗ ಅವರಿಂದ ಯಾವುದೇ ವಿಧವಾದಂತಹ ಉಪದ್ರವವಾಗಲಿ ತೊಂದರೆ ಆಗಲಿ ನಮಗಿಟ್ಟು ಉಂಟಾಗೋದಿಲ್ಲ. ಈ ರೀತಿ ತತ್ವವನ್ನು ಯಾರಾದರೆ ಆಶ್ರಯ ಮಾಡ್ತಾರೋ ಅವರು 10 ಜನಕ್ಕೂ ಆಶ್ರಯ ಕೊಡುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಪಡೆದವರಾಗ್ತಾರೆ. ಅವರೇ 10 ಜನಕ್ಕೆ ಆಶ್ರಯ ಕೊಡುವಂತಹ ಶಕ್ತಿ ಅವ್ರಿಗೆ ಬರುತ್ತದೆ ಅಂತ ನಾವು ದೇವಿ ಮಹಾತ್ಮ್ಯದ ಈ ಶಕ್ತಿಯನ್ನು ಹೇಳ್ಕೊಳ್ಳೋಣ. ಮತ್ತೊಮ್ಮೆ ಎಲ್ಲರೂ ಕೂಡ 26ನೇ ವಾರ್ಷಿಕೋತ್ಸವದ ಸಲುವಾಗಿ ಭಗವತಿಗೆ ದರ್ಶನ ಮಾಡಿಕೊಳ್ಳೋದಕ್ಕೆಲ್ಲರೂ ಬಂದಿದ್ರಿ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಪೂಜ್ಯ ಗುರುಗಳಾದಂತಹ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಅನುಗ್ರಹ ಸದಾಕಾಲ ಇರಲಿ ಅಂತ ಬೇಡುತ್ತಾ ಮಂಗಳ ಮಹತ್ ಸ್ವಸ್ತಿ ಪ್ರಜಾಭ್ಯ.